ಈಗ ಕೇರಳ ಸರ್ಕಾರ ಕರ್ನಾಟಕ ಮತ್ತು ಕೇರಳ ಬಾರ್ಡರ್ದಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಇವತ್ತು ಕರ್ನಾಟಕಕ್ಕೆ ಸೇರಬೇಕು ಅನ್ನೋಂಥದ್ದು ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಮಹಾರಾಷ್ಟ್ರ ಬೆಳಗಾವಿ ಇರ್ಬೋದು, ಬೆಳಗಾವಿ ಪಕ್ಕದಲ್ಲಿರುವಂಥ ಕೆಲವೊಂದು ಇನ್ನೂ ಕರ್ನಾಟಕ ಸೇರಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕನ್ನಡ ಶಾಲೆಗಳನ್ನು ಬಂದ್ ಮಾಡುವಂಥದ್ದು, ಕನ್ನಡವನ್ನು ಕಡ್ಡಾಯ ಇದ್ದಂಥ ತೆಗೆದು ಇಲ್ಲ ಕಡ್ಡಾಯ ಮಲಯಾಳಮನ್ನೇ ತಗೋಬೇಕನ್ನೋಂಥದ್ದು, ಇದು ನಮ್ಮ ಒಂದು ಏನು ಒಂದು ರಾಜಕೀಯ ಒಂದು ವ್ಯವಸ್ಥೆ ಇದೆ ಅದರ ವಿರೋಧ ಆಗ್ತದೆ. ಅದಕ್ಕೆ ಕೇರಳ ಸರ್ಕಾರದವರು ಏನೋ ಮಾಡ್ಯಾರ. ಮಾನ್ಯ ನಾನು ಸಂಘಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದ, ಅಲ್ಲಿ ಗಡಿನಾಡ ಕನ್ನಡಿಗರ ಒಂದು ಕರ್ನಾಟಕ ಸರ್ಕಾರದಿಂದ ಸುಮಾರು 15 ಕೋಟಿ ರೂಪಾಯಿ ಅಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಮತ್ತು ನಲಿ ಕಲಿ ಪುಸ್ತಕಗಳನ್ನು ಕೊಡುವಂಥದ್ದು ಮತ್ತು ಅಲ್ಲಿ ನಮ್ಮ ಕನ್ನಡ ಶಾಲೆಗಳ ಕಟ್ಟಡಗಳಿಗೆ ಸಾಕಷ್ಟು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೆಲ್ಲದವರು ಅದರ ಅಧ್ಯಕ್ಷರಿದ್ದಾಗ ಅಲ್ಲಿಂದ ಹಿಡಿದು ಇವತ್ತಿನ ಅಧ್ಯಕ್ಷರು ನಮ್ಮ ಬೇವಿನ ಮರದ ಅವರು ಪಾಪ ಒಳ್ಳೆ ಕೆಲಸ ಮಾಡಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ, ಅಲ್ಲಿ ಜನರಿಗೂ ಮಹಾರಾಷ್ಟ್ರದಲ್ಲಿ ಇದ್ರೂ ಸಹಿತ ಕನ್ನಡವನ್ನು ಕಲಿಬೇಕು, ಕರ್ನಾಟಕದ ನೌಕರಿ ಮೀಸಲಾತಿಯಲ್ಲಿ ನಮಗೂ ಕೊಡಿ ಅನ್ನೋಂಥದ್ದು ಅನೇಕ ಬೇಡಿಕೆಗಳು ಕೊಟ್ಟು ಹಂಗೆ ಈ ಕಾಸರಗೋಡು ಏನಿದೆಯಲ್ಲ ಅಲ್ಲಿ 100% ಕನ್ನಡ ಮಾತಾಡ್ತಾರೆ. ಅವ್ರಿಗೆ ಮಲಯಾಳಂಬೆ ಬರಲಾರ್ದಂಥವ್ರು ನಾನು ಕಾಸರಗೋಡು ನಮ್ಮ ಕರ್ನಾಟಕ ಸೇರ್ಬೇಕನ್ನುವಂಥದ್ದೇ ಇನ್ನೂ ಆ ಗಡಿ ವಿವಾದ ಮುಗಿದಿಲ್ಲ. ಎಲ್ಲಿವರೆಗೆ ಗಡಿ ವಿವಾದದ ಶಾಶ್ವತವಾದಂಥ ಒಂದು ರೇಖೆ ಎಲ್ಲಿವರೆಗೆ ಹಾಕೋದಿಲ್ಲ. ಕೇರಳ ಸರ್ಕಾರ ಏನು ಇವತ್ತು ಮಾಡಿದೆ, ಇದು ತಪ್ಪು ಮಾಡಿದೆ, ಅದನ್ನು ಪ್ರತಿಭಟನೆಯಿಂದ ರಾಜ್ಯ ಸರ್ಕಾರ ಮಾಡಬೇಕು. ಇದನ್ನು ಕೇರಳ ಸರ್ಕಾರಕ್ಕೆ ಈ ರೀತಿ ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ, ಕೇರಳದವರು ಇಲ್ಲಿ ಭಾಳ ಸಾಕಷ್ಟು ಜನ ಅದಾರ, ಕೇರಳದವರು ಇಲ್ಲಿ ಜೀವನ ಮಾಡ್ತಾರೆ. ಅವರು ನಮ್ಮ ಬೆಂಗಳೂರಿನಲ್ಲಿ ಅವರು ಎಲ್ಲ ಆಸ್ಪತ್ರೆಗೆ ಹೋದ್ರೆ ಕೇರಳದವರೇ ಸಿಗ್ತಾರೆ, ಅವ್ರಿಗೂ ತೊಂದರೆ ಆಗ್ತದೆ. ಯಾಕಂದ್ರೆ ಭಾಷಾ ಒಂದು ವ್ಯವಸ್ಥೆಯಿಂದ ದೇಶದ ಒಂದು ಆಂತರಿಕವಾದಂಥ ರಾಜ್ಯಗಳೇನದ ಅವು ಗಲಾಟೆಗೆ ಕಾರಣ ಆಗಬಾರ್ದು. ಅದಕ್ಕೆ ಕೇರಳದ ಸರ್ಕಾರ ಏನು ಅದನ್ನು ಇವತ್ತು ಕಡ್ಡಾಯ ಮಾಡಿದ್ದಾರೆ ವಾಪಸ್ ತಗೋಬೇಕು, ಯಥಾಸ್ಥಿತಿ ಮುಂದುವರಿಸ್ಬೇಕು ಅನ್ನೋಂಥದ್ದು ಕರ್ನಾಟಕ ಸರ್ಕಾರ ತೀವ್ರವಾದಂಥ ತನ್ನ ಅಬ್ಜೆಕ್ಷನನ್ನು ಕೇರಳ ಸರ್ಕಾರ ತಿಳಿಸ್ಬೇಕು. ಇಲ್ಲಾಂದರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಮಗೂ ಅಧಿಕಾರ ಇದೆ. ಅದಕ್ಕೆ ಅಲ್ಲಿಂದ ನಾಳೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸುಮ್ಮನೆ ಗಡಿ ವಿವಾದವನ್ನು, ಒಂದು ಭಾಷಾ ವಿವಾದವನ್ನು ದೇಶದ ಶಾಂತಿ ಸುವ್ಯವಸ್ಥೆಗೆ, ನಮ್ಮ ದೇಶದ ಒಂದು ಸಹೋದರತ್ವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸರ್, ಆಮೇಲೆ ಬಾಂಗ್ಲಾ ನುಸುಳುಕೋರ ಬಗ್ಗೆ, ಬಾಂಗ್ಲಾ ಬಗ್ಗೆ ರಿಪಬ್ಲಿಕ್ ಅನ್ನ ಸ್ಟಿಂಗ್ ಆಪರೇಷನ್ ಮಾಡಿ ಸಾಕ್ಷಿ ಸಮೇತ ಅವ್ರು ಸಿಕ್ಕೊಂಡು ಬಂದಿದ್ದಾರೆ. ನೋಡ್ರಿ, ಲಕ್ಷಾಂತರ ಜನ ಇವತ್ತು ನೋಡ್ರಿ ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲ ಕಡೆ ಈ SIR ಮಾಡ್ಲಾಕತ್ತಾನ ಇರೋದು. ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು, ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ ಬಾಂಗ್ಲಾದೇಶ ಪರವಾಗಿ ಇವತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ರೋಹಿಂಗ್ಯಾಗಳು. ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ. ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರ ಇವ್ರನ್ನ ಹೊರಗೆ ಹಾಕೋದು ಕೆಲಸ ಆಗಲೇಬೇಕು. ಅದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬರೀ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಸುಮಾರು 15ರಿಂದ 20 ಸಾವಿರ ಜನ ಬಾಂಗ್ಲಾಗಳದಾರ. ಇವರೆಲ್ಲ ಹೆಂಗೆ ಆರಿಸಿ ಬರ್ತಾರಂದ್ರೆ ಇದೇ ಕಾರಣದಿಂದ ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ. ಇವೆಲ್ಲ ಫೇಕ್. ಇವತ್ತು ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಾರ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಒಂದು ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಆಟೋ ನಡೆಸ್ತಾರೆ, ಅವರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ, ಈಗ ಹೆಂಗೆ ಆಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ, ಪೂರ್ತಿ ಆಸಾಮದಲ್ಲಿ ಎಲ್ಲ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಾಂಗ್ಲಾದೇಶನ ಹೊರಗೆ ಹಾಕ್ಲಕತ್ತಾರಲ್ಲ, ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ. ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು 15-16 ಸಾವಿರ ಬೋಗಸ್ ಓಟಿವೆ. ಅದನ್ನು ಇವತ್ತು ನಾನು ಮೊನ್ನೆ DC ಅವ್ರಿಗೆ ಹೋಗಿ 16,000 ಹೆಸರು ಸಹಿತ ಕೊಟ್ಟು ಬಂದೀನಿ.
ಅವ್ರೇನು ಹೇಳಿದ್ರು ಡಿ ಸಿ ಅವರು, ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು SIR ಚಾಲೂ ಮಾಡ್ತೀವಿ, ಅದರಲ್ಲಿ ತಾನೇ ಕ್ಲೀನಪ್ ಆಗ್ತದೆ ಅಂತ ಹೇಳಿದ್ದಾರೆ. ನಾ ಈ ವಿಜಯಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಸಂಶಯಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆಗೆ ಬಂದರೆ, ಅಲ್ಲಿ ಅಡ್ಡಾಡ್ತಾ ಇದ್ದರೆ, ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದರೆ, ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು, ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲ್ವಿಗೆ ಅಂತದ್ದು ಮಾಡಿದ್ರು. ಈ ರೀತಿ ಏನದಾರ ಅದು ನಮ್ಮ ನಾಗರಿಕರು, ನಿಮ್ಗೆ ಧೈರ್ಯ ಇರಲಿಲ್ಲ ಅಂದರೂ ನಮ್ಮ ಏನು MLA ಆಫೀಸದು ವಾಟ್ಸಪ್ ಇದೆ, ವಾಟ್ಸಪ್ಪಿಗೆ ನೀವು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು. ಹಾಕದೇ ಇದ್ದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭಯಾನಕ ಪರಿಸ್ಥಿತಿ ಇವತ್ತು ದಿಲ್ಲಿಯಲ್ಲಿ ನೋಡ್ತಾ ಇದ್ದೀವಿ, ಕಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ವಿಜಯಪುರನೂ ದೂರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಈಗ ಕೇರಳ ಸರ್ಕಾರ ಕರ್ನಾಟಕ ಮತ್ತು ಕೇರಳ ಬಾರ್ಡರ್ದಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಇವತ್ತು ಕರ್ನಾಟಕಕ್ಕೆ ಸೇರಬೇಕು ಅನ್ನೋಂಥದ್ದು, ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ, ಮಹಾರಾಷ್ಟ್ರ ಬೆಳಗಾವಿ ಇರ್ಬೋದು, ಬೆಳಗಾವಿ ಪಕ್ಕದಲ್ಲಿರುವಂಥ ಕೆಲವೊಂದು ಇನ್ನೂ ಕರ್ನಾಟಕ ಸೇರಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕನ್ನಡ ಶಾಲೆಗಳನ್ನು ಬಂದ್ ಮಾಡುವಂಥದ್ದು, ಕನ್ನಡವನ್ನು ಕಡ್ಡಾಯ ಇದ್ದಂಥ ತೆಗೆದು ಇಲ್ಲ ಕಡ್ಡಾಯ ಮಲಯಾಳಮನ್ನೇ ತಗೋಬೇಕನ್ನೋಂಥದ್ದು, ಇದು ನಮ್ಮ ಒಂದು ಏನು ಒಂದು ರಾಜಕೀಯ ಒಂದು ವ್ಯವಸ್ಥೆ ಇದೆ, ಅದರ ವಿರೋಧ ಆಗ್ತದೆ. ಅದಕ್ಕೆ ಕೇರಳ ಸರ್ಕಾರದವರು ಏನೋ ಮಾಡ್ಯಾರ. ಮಾನ್ಯ ನಾನು ಸಂಕಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದ, ಅಲ್ಲಿ ಗಡಿನಾಡ ಕನ್ನಡಿಗರ ಒಂದು ಕರ್ನಾಟಕ ಸರ್ಕಾರದಿಂದ ಸುಮಾರು 15 ಕೋಟಿ ರೂಪಾಯಿ ಅಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಮತ್ತು ನಲಿ ಕಲಿ ಪುಸ್ತಕಗಳನ್ನು ಕೊಡುವಂಥದ್ದು, ಮತ್ತು ಅಲ್ಲಿ ನಮ್ಮ ಕನ್ನಡ ಶಾಲೆಗಳ ಕಟ್ಟಡಗಳಿಗೆ ಸಾಕಷ್ಟು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೆಲ್ಲದವರು ಅದರ ಅಧ್ಯಕ್ಷರಿದ್ದಾಗ ಅಲ್ಲಿಂದ ಹಿಡಿದು ಇವತ್ತಿನ ಅಧ್ಯಕ್ಷರು ನಮ್ಮ ಬೇವಿನ ಮರದ ಅವರು ಪಾಪ ಒಳ್ಳೆ ಕೆಲಸ ಮಾಡಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ, ಅಲ್ಲಿ ಜನರಿಗೂ ಮಹಾರಾಷ್ಟ್ರದಲ್ಲಿ ಇದ್ರೂ ಸಹಿತ ಕನ್ನಡವನ್ನು ಕಲಿಬೇಕು, ಕರ್ನಾಟಕದ ನೌಕರಿ ಮೀಸಲಾತಿಯಲ್ಲಿ ನಮಗೂ ಕೊಡಿ ಅನ್ನೋಂಥದ್ದು ಅನೇಕ ಬೇಡಿಕೆಗಳು ಕೊಟ್ಟು, ಹಂಗೆ ಈ ಕಾಸರಗೋಡು ಏನಿದೆಯಲ್ಲ ಅಲ್ಲಿ 100% ಕನ್ನಡ ಮಾತಾಡ್ತಾರೆ. ಅವ್ರಿಗೆ ಮಲಯಾಳಂಬೆ ಬರಲಾರ್ದಂಥವ್ರು ನಾನು ಕಾಸರಗೋಡು ನಮ್ಮ ಕರ್ನಾಟಕ ಸೇರ್ಬೇಕನ್ನುವಂಥದ್ದೇ ಇನ್ನೂ ಆ ಗಡಿ ವಿವಾದ ಮುಗಿದಿಲ್ಲ. ಎಲ್ಲಿವರೆಗೆ ಗಡಿ ವಿವಾದದ ಶಾಶ್ವತವಾದಂಥ ಒಂದು ರೇಖೆ ಎಲ್ಲಿವರೆಗೆ ಹಾಕೋದಿಲ್ಲ. ಕೇರಳ ಸರ್ಕಾರ ಏನು ಇವತ್ತು ಮಾಡಿದೆ, ಇದು ತಪ್ಪು ಮಾಡಿದೆ, ಅದನ್ನು ಪ್ರತಿಭಟನೆಯಿಂದ ರಾಜ್ಯ ಸರ್ಕಾರ ಮಾಡಬೇಕು. ಇದನ್ನು ಕೇರಳ ಸರ್ಕಾರಕ್ಕೆ ಈ ರೀತಿ ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ, ಕೇರಳದವರು ಇಲ್ಲಿ ಭಾಳ ಸಾಕಷ್ಟು ಜನ ಅದಾರ, ಕೇರಳದವರು ಇಲ್ಲಿ ಜೀವನ ಮಾಡ್ತಾರೆ. ಅವರು ನಮ್ಮ ಬೆಂಗಳೂರಿನಲ್ಲಿ ಅವರು ಎಲ್ಲ ಆಸ್ಪತ್ರೆಗೆ ಹೋದ್ರೆ ಕೇರಳದವರೇ ಸಿಗ್ತಾರೆ, ಅವ್ರಿಗೂ ತೊಂದರೆ ಆಗ್ತದೆ. ಯಾಕಂದ್ರೆ ಭಾಷಾ ಒಂದು ವ್ಯವಸ್ಥೆಯಿಂದ ದೇಶದ ಒಂದು ಆಂತರಿಕವಾದಂಥ ರಾಜ್ಯಗಳೇನದ ಅವು ಗಲಾಟೆಗೆ ಕಾರಣ ಆಗಬಾರ್ದು. ಅದಕ್ಕೆ ಕೇರಳದ ಸರ್ಕಾರ ಏನು ಅದನ್ನು ಇವತ್ತು ಕಡ್ಡಾಯ ಮಾಡಿದ್ದಾರೆ ವಾಪಸ್ ತಗೋಬೇಕು, ಯಥಾಸ್ಥಿತಿ ಮುಂದುವರಿಸ್ಬೇಕು ಅನ್ನೋಂಥದ್ದು ಕರ್ನಾಟಕ ಸರ್ಕಾರ ತೀವ್ರವಾದಂಥ ತನ್ನ ಅಬ್ಜೆಕ್ಷನನ್ನು ಕೇರಳ ಸರ್ಕಾರ ತಿಳಿಸ್ಬೇಕು. ಇಲ್ಲಾಂದರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಮಗೂ ಅಧಿಕಾರ ಇದೆ. ಅದಕ್ಕೆ ಅಲ್ಲಿಂದ ನಾಳೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸುಮ್ಮನೆ ಗಡಿ ವಿವಾದವನ್ನು, ಒಂದು ಭಾಷಾ ವಿವಾದವನ್ನು ದೇಶದ ಶಾಂತಿ ಸುವ್ಯವಸ್ಥೆಗೆ, ನಮ್ಮ ದೇಶದ ಒಂದು ಸಹೋದರತ್ವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸರ್, ಆಮೇಲೆ ಬಾಂಗ್ಲಾ ನುಸುಳುಕೋರ ಬಗ್ಗೆ ರಿಪಬ್ಲಿಕ್ ಅನ್ನ ಸ್ಟಿಂಗ್ ಆಪರೇಷನ್ ಮಾಡಿ ಸಾಕ್ಷಿ ಸಮೇತ ಅವ್ರು ಸಿಕ್ಕೊಂಡ್ರು ನೋಡ್ರಿ, ಲಕ್ಷಾಂತರ ಜನ ಇವತ್ತು ನೋಡ್ರಿ ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲ ಕಡೆ ಈ SIR ಮಾಡ್ಲಾಕತ್ತಾನ ಇರೋದು. ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು, ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ ಬಾಂಗ್ಲಾದೇಶ ಪರವಾಗಿ ಇವತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ರೋಹಿಂಗ್ಯಾಗಳು. ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ.
ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲ ಅದಾರ ಇವ್ರನ್ನ ಹೊರಗೆ ಹಾಕೋದು ಕೆಲಸ ಆಗಲೇಬೇಕು. ಅದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬರೇ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಸುಮಾರು 15ರಿಂದ 20 ಸಾವಿರ ಜನ ಬಂಗ್ಲಾಗಳದಾರ. ಇವರೆಲ್ಲ ಹೆಂಗೆ ಆರಿಸಿ ಬರ್ತಾರಂದ್ರೆ ಇದೇ ಕಾರಣದಿಂದ ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ. ಇವೆಲ್ಲ ಫೇಕ್. ಇವತ್ತು ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಾರ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಒಂದು ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಆಟೋ ನಡೆಸ್ತಾರೆ, ಅವ್ರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಈಗ ಹೆಂಗೆ ಅಸ್ಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ, ಪೂರ್ತಿ ಅಸ್ಸಾಮದಲ್ಲಿ ಎಲ್ಲ ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಾಂಗ್ಲಾದೇಶನ ಹೊರಗೆ ಹಾಕ್ಲಕತ್ತಾರಲ್ಲ, ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ. ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು 15-16 ಸಾವಿರ ಬೋಗಸ್ ಓಟಿವೆ. ಅದನ್ನು ಇವತ್ತು ನಾನು ಮೊನ್ನೆ ಡಿ ಸಿ ಅವ್ರಿಗೆ ಹೋಗಿ 16,000 ಹೆಸರು ಸಹಿತ ಕೊಟ್ಟು ಬಂದೀನಿ. ಅವ್ರೇನು ಹೇಳಿದ್ರು ಡಿ ಸಿ ಅವರು, ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು SIR ಚಾಲೂ ಮಾಡ್ತೀವಿ, ಅದರಲ್ಲಿ ತಾನೇ ಕ್ಲೀನಪ್ ಆಗ್ತದೆ ಅಂತ ಹೇಳಿದ್ದಾರೆ. ನಾ ಈ ಬಿಜಾಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಸಂಶಯಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆಗೆ ಬಂದರೆ, ಅಲ್ಲಿ ಅಡ್ಡಾಡ್ತಾ ಇದ್ದರೆ, ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದರೆ, ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು, ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲ್ವಿಗೆ ಅಂತದ್ದು ಮಾಡಿದ್ರು. ಈ ರೀತಿ ಏನದಾರ ಅದು ನಮ್ಮ ನಾಗರಿಕರು, ನಿಮ್ಗೆ ಧೈರ್ಯ ಇರಲಿಲ್ಲ ಅಂದರೂ ನಮ್ಮ ಏನು MLA ಆಫೀಸದು ವಾಟ್ಸಪ್ ಇದೆ, ವಾಟ್ಸಪ್ಪಿಗೆ ನೀವು ಎಲ್ಲೆಲ್ಲಿ ಸಂಸ್ಥೆ ಇರುವಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು. ಹಾಕದೇ ಇದ್ದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಭಯಾನಕ ಪರಿಸ್ಥಿತಿ ಇವತ್ತು ದಿಲ್ಲಿಯಲ್ಲಿ ನೋಡ್ತಾ ಇದ್ದೀವಿ, ಕಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಬಿಜಾಪುರನೂ ದೂರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಬೆಂಗಳೂರು